ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಹಾಗೂ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರ ಸ್ಮರಣಾರ್ಥ ಕಾರ್ಯಕ್ರಮ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ರವರ ಫೋಟೋಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಅವರು, ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಬಿಜೆಪಿ ಸರ್ಕಾರ ಜನರಿಗೆ ಜನಧನ್ ಮೂಲಕ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ, ಸ್ವಚ್ಛ ಭಾರತದ ಮೂಲಕ ಪ್ರತಿಯೊಂದು ಮನೆಯಲ್ಲಿಯೂ ಶೌಚಾಲಯ, ಜಲಜೀವನ್ ಮೂಲಕ ಪ್ರತಿಯೊಂದು ಮನೆಗೂ ನೀರಿನ ಸಂಪರ್ಕ, ಉಜ್ವಲ ಯೋಜನೆಯ ಮೂಲಕ ಎಲ್ಲರಿಗೂ ಸಿಲಿಂಡರ್ ಹೀಗೆ ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿಯವರು ಜಾರಿ ಮಾಡಿರುವ ಜನಪರ ಯೋಜನೆಗಳು ಅಂಬೇಡ್ಕರ್ ಅವರ ಸಮಾಜದ ಕನಸನ್ನು ಸಾಕಾರಗೊಳಿಸಿದೆ. ಸಮೃದ್ಧ, ಸಶಕ್ತ, ಸುರಕ್ಷಿತ ಭಾರತದ ಕನಸು ಕಂಡಿದ್ದ ಬಾಬಾ ಸಾಹೇಬರ ಆಶಯ ಮೋದಿ ಅವರ ವಿಕಸಿತ ಭಾರತದ ಪರಿಕಲ್ಪನೆಯೊಂದಿಗೆ ನೆರವೇರಲಿದೆ. ಬಾಬಾ ಸಾಹೇಬರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಿರುವ ಮೋದಿ ಅವರಿಗೆ ಅಂಬೇಡ್ಕರ್ ಅವರ ಪರಿಪೂರ್ಣ ಆಶೀರ್ವಾದವಿದೆ ಎಂದರು. ಶಿಕ್ಷಣ ಪಡೆಯಲಿ, ಪರಿಶ್ರಮದಿಂದ, ಸ್ವಯಂ ಕೃಷಿಯಿಂದ, ಸಂಘಟನೆಯಿಂದ, ಹೋರಾಟದಿಂದ ಇವತ್ತು ನೀವು ಏನು ನಿಮ್ಮ ಹಕ್ಕುಗಳನ್ನು ಪಡೆಯಬೇಕು ಆ ಹಕ್ಕುಗಳನ್ನು ತಾನಾಗಿ ಬರಬೇಕೆಂದು ಮಾತನ್ನು ಅವರಿಗೆ ಹೇಳಿದ್ದಾರೆ. ಅದನ್ನೇ ನಾನು ಹೇಳ್ತಿದ್ದೇನೆ. ಸಂಘಟನೆ, ಹೋರಾಟ, ಹಕ್ಕುಗಳ ಪ್ರತಿಪಾದನೆಯನ್ನು ನಾವೆಲ್ಲರೂ ಮಾಡಬೇಕಂದ್ರೆ ಶಿಕ್ಷಣ ಪಡೆಯಬೇಕು. ಆ ಶಿಕ್ಷಣಕ್ಕೆ ಎಲ್ಲರಿಗೂ ನಮ್ಮ ಸರ್ಕಾರ ಕೊಡ್ತಾ ಇದೆ. ಮಾನ್ಯ ಪ್ರಧಾನಿಗಳು ವಿಶೇಷವಾಗಿ ನರೇಂದ್ರ ಮೋದಿಯವರು ಏನೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಾಯಕರು ಅವರಿಗೆ 35 ವರ್ಷ ಬಾಲಗಳನ್ನು ಕೊಡಲಿಲ್ಲ. ಅವರು ಸಾಮಾನ್ಯ ಕೂಡ. ಆದರೆ ಜೀವನದ ಇದ್ದಾಗ ಪ್ರಧಾನಮಂತ್ರಿಗಳೇ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ನೆಹರೂಗಳು ಅವರೇ ಭಾರತವನ್ನು ತೆಗೆದುಕೊಳ್ಳಿ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂತ ಅನೇಕ ಪುಸ್ತಕಗಳನ್ನು ಕೂಡ ಅವರು ಜೀವಂತ ಇರುವಾಗ ಪ್ರಕಟಿಸಲಿಲ್ಲ. ಅನೇಕ ಪುಸ್ತಕಗಳು ಪ್ರಕಟಿಸಿದರು. ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿಗೆ ಕೂಡ ನೈತಿಕತೆಯನ್ನು ಡಾಕ್ಟರ್ ಸೂಚಿಸಿಕೊಂಡಿದ್ದಾರೆ. ಈಗ ಕಳೆದ 20-25 ವರ್ಷದಿಂದ ಅವರಿಗೆ ನಾನೂರೇ ಆಗಿಲ್ಲ. ನಿಮ್ಗೆಲ್ಲರನ್ನು ಕೂಡ ವಿಶೇಷವಾಗಿ ದಲಿತರನ್ನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ಕೋಲಾರ ಸಂಸದ ಮುನಿಸ್ವಾಮಿ ಮಾತನಾಡಿ, ಅವರದ್ದೇ ದಾಟಿಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿ ನಂತರ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹರಿಹಾಯ್ದರು.
ಇವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿದ್ದಾರೆ. ಏನು ಲೋಕಸಭಾ ಚುನಾವಣೆಯಲ್ಲಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೋಟ್ ಬಂದ್ರೆ ನಾನು ರಿಸೈನ್ ಕೊಡ್ತೀನಿ ಅಂತ ಹೇಳಿದೆಯಲ್ಲ ಈಶ್ವರ್, ಇವತ್ತೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತದೆ ಅಂದ್ರೆ ಸುಧಾಕರ್ ಊರುಗಳಲ್ಲಿ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು, ಸಮುದಾಯ ಭವನಗಳನ್ನ ಕಟ್ಟಿರ್ತಕ್ಕಂಥದ್ದು, ನಮ್ಗೆಲ್ಲರಿಗೂ ಕೊರೋನಾ ಇಂಜೆಕ್ಷನ್ ಆಗಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಕೋಚಿಮುಲ್ ಮಾಜಿ ನಿರ್ದೇಶಕ ನಾಗರಾಜು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾಮುನಿಯಪ್ಪ, ಮಾಜಿ ಶಾಸಕ ಶಿವಾನಂದ್, ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ, ಡಿಎಸ್ಎಸ್ ಮುಖಂಡ ಬಾಲಕೊಂಟಹಳ್ಳಿ ಗಂಗಾಧರಪ್ಪ ಹಾಗೂ ಮುಖಂಡರು ಭಾಗಿಯಾಗಿದ್ದರು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.